ರಾಮಚಂದ್ರ, ಅಪ್ಪಣೆ ಗುರುಗಳೇ. ಕಾಲ ಸನ್ನಿಹಿತವಾಗಿದೆ. ಮೂಲ ರಾಮರ ಅಣತಿ ನೆರವೇರುವುದರಲ್ಲಿದೆ. ಅಷ್ಟರಲ್ಲಿ ಎಲ್ಲ ಏರ್ಪಾಡುಗಳು ಆಗಬೇಕಿದೆ. ತಾವು ಯಾವುದರ ಬಗ್ಗೆ ಹೇಳುತ್ತಿದ್ದೀರಿ ಗುರುಗಳೇ? ಇನ್ನು ತಡವಾಗುವುದು ಬೇಡ. ಪರಮಹಂಸಾಶ್ರಮವನ್ನು ಪ್ರದಾನ ಮಾಡಲು ತಂಜಾವೂರಿನ ಭೂಪಾಲರಿಗೆ ನಿರೂಪ ಕಳುಹಿಸಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬೇಕಿದೆ. ಇದೇ ದುರ್ಮತಿ ಸಂವತ್ಸರದ ಫಾಲ್ಗುಣ ಶುಕ್ಲ ಬಿದಿಗೆಯ ಪ್ರಾತಃ ಕಾಲ ವೆಂಕಟನಾಥನಿಗೆ ಸನ್ಯಾಸಾಶ್ರಮ ಪ್ರದಾನ ಮಾಡುವುದಕ್ಕೆ ಸಕಲ ರೀತಿಯಲ್ಲೂ ಸಜ್ಜುಗೊಳ್ಳಬೇಕು. ಹೊರಡಿ, ಎಲ್ಲ ವ್ಯವಸ್ಥೆಗಳು ಕೂಡಲೇ ಆಗಲಿ. ಆಗಲಿ ಗುರುಗಳೇ. ಶ್ರೀಹರಿ. ಶ್ರೀ 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 ಸುಧೀಂದ್ರ ತೀರ್ಥರಿಗೆ ಜಯವಾಗಲಿ. 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 ಜಗದೋದ್ಧಾರಕ ಶ್ರೀಹರಿಯ ಸೇವೆಗಾಗಿ ಶ್ರೀಹರಿಯ ಕರ್ಣಗರ್ಭದಿಂದ ಹೊರಬಂದು ಶಂಕುಕರ್ಣನಾಗಿ ಸೇವೆ ಸಲ್ಲಿಸಿದ. ತನ್ನ ಮೊದಲ ಜನ್ಮದಲ್ಲಿ ಅಸುರ ಕುಲದಲ್ಲಿ ಪ್ರಹ್ಲಾದನಾಗಿ ಜನಿಸಿ ಹರಿದ್ವೇಷಿಯಾದ ತನ್ನ ತಂದೆ ಹಿರಣ್ಯಕಶಿಪುವಿಗೆ ಮೋಕ್ಷ ಕೊಡಿಸಿದ. ಎರಡನೇ ಜನ್ಮದಲ್ಲಿ ಬಾಹ್ಲೀಕ ರಾಜನಾಗಿ ಶ್ರೀಕೃಷ್ಣ ಪರಮಾತ್ಮನಿಂದ ಮೋಕ್ಷ ಪಡೆದ. ಮೂರನೇ ಜನ್ಮದಲ್ಲಿ ಶ್ರೀ ವ್ಯಾಸರಾಜರಾಗಿ ಜನಿಸಿ ತಿರುಪತಿ ಶ್ರೀನಿವಾಸನ ಪೂಜೆಗೆ ಇದ್ದ ದಿಗ್ಬಂಧನವನ್ನು ಬಿಡಿಸುವಂತಾಯಿತು. ಕಲಿಯುಗದಲ್ಲಿ ತನ್ನ 4ನೇ ಜನ್ಮವಾಗಿ ವೆಂಕಟನಾಥನಾಗಿ ಜನಿಸಿ ಈಗ ಲೋಕ ಕಲ್ಯಾಣಾರ್ಥವಾಗಿ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಲು ಮುಂದಾಗಿದ್ದಾರೆ. ಅವರೇ ನಮ್ಮ ಕಲಿಯುಗದ ಕಲ್ಪತರು.